ಹಲೋ ಸರ್, ನಮಸ್ಕಾರ ಸರ್. ಇದು ವಿಲೇಜ್ ಟು ವಿಲೇಜು ಕನೆಕ್ಟಾಗಿ ಓಡಾಡುವಂಥ ಟಾರ್ ರೋಡು. ಸೊ ಈ ಟಾರ್ ರೋಡ್ಗೆ ಅಟ್ಯಾಚಲ್ಲಿ 5 ಎಕರೆ ಬೌಂಡ್ರಿ ಇದು. ಸೊ ಇದಕ್ಕೆ ಬೌಂಡ್ರಿ ಸುತ್ತಲೂ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಇದರಲ್ಲಿ ಲೇಬರ್ ಶೆಡ್ ಇದೆ ಮತ್ತು ಒಂದು ಓನರ್ ಹೌಸ್ ಇದೆ. ಸೊ ಅದನ್ನು ಮಲಬಾರಿಶ್ ಪ್ಲ್ಯಾಂಟೇಷನ್ಗೆ ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ರೆಡ್ ಸಾಯಿಲ್ ಬರ್ತದೆ ನೋಡಿ, ಇದು ಮಲ್ಬಾರಿಸು ಪ್ಲ್ಯಾಂಟೇಷನ್ನು. ಸೊ ಇದು ಬಂದು ಆರನೆಟ್ಟ ಅಡಿಕೆ ಗಿಡಗಳು, 2,500 ಅಷ್ಟು ಅಡಿಕೆ ಗಿಡಗಳಿದೆ. ಸೊ ಇದರಲ್ಲಿ 2.5 ಎಕರೆನಲ್ಲಿ ಅಡಿಕೆ ಗಿಡ ಇದೆ. ಇನ್ನು 2.5 ಎಕರೆನಲ್ಲಿ ಈ ರೇಷ್ಮೆನ ಬೆಳೀತಾ ಇದ್ದಾರೆ. ಮತ್ತು ಇದೆಲ್ಲ ಅಡಿಕೆ ಗಿಡಗಳು 2 ವರ್ಷದಿದೆ. ಇವರು ಇದಕ್ಕೆ ಪ್ರತಿ ಗಿಡಗಳಿಗೂ ಡ್ರಿಪ್ಪು ಇರಿಗೇಷನ್, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಸೊ ಇದು ಬಂದು ಜನರಲ್ ಪ್ರಾಪರ್ಟಿ. ಆಲ್ರೆಡಿ ಇದು ರಿಜಿಸ್ಟರ್ ಆಗಿದೆ ರೈತರಿಂದ. ಸೊ ಇಲ್ಲಿಂದ ನಮಗೆ ಬೆಂಗಳೂರು 80 ಕಿಲೋಮೀಟ್ರು ಆಗುತ್ತೆ. ಮತ್ತು ಇಲ್ಲಿಂದ ನಮಗೆ ವಿಲೇಜ್ ಬಂದು ಜಸ್ಟ್ ಒಂದು 250 ಮೀಟ್ರಲ್ಲಿ ವಿಲೇಜ್ ಬರ್ತದೆ. ಸೊ ಇದು ನಾರ್ತು ಮತ್ತು ಸೌತು ಲೆಂತಾಗಿ ಬರುತ್ತೆ. ಸೊ ಮಧ್ಯೆಯವರು ಓಡಾಡಲಿಕ್ಕೆ ಒಂದು ರಸ್ತೆ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಬರಬೇಕಾದ್ರೆ ರೈಟ್ ಸೈಡ್ಗೆ ಇಲ್ಲಿ ಕಾಣ್ತಿದ್ದಲ್ಲ ಎಂಟಿ ಲ್ಯಾಂಡು, ಈ ಥರ ಎಂಟಿ ಲ್ಯಾಂಡು ವ್ಯವಸಾಯ ಮಾಡೋಕ್ಕೆ ಅವರು ವಾಟರ್ ಲೈನ್ಗಳೆಲ್ಲ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಲ್ಯಾಂಡ್ ಎಂಡಲ್ಲೂ ಕೂಡ ಒಂದು ಗೇಟ್ ಇಟ್ಟಿದ್ದಾರೆ. ಫ್ರಂಟಲ್ಲಿ ಒಂದು ಗೇಟು ಟಾರ್ ರೋಡ್ಗೆ, ಮತ್ತು ಎಂಡಲ್ಲೂ ಕೂಡ ಒಂದು ಗೇಟ್ ಇಟ್ಟಿದೆ ನೋಡಿ, ಕಾಣ್ತಿಲ್ಲ ಅದು ಗೇಟು. ಸೊ ಇದರಲ್ಲಿ ನಾನು ಹೇಳಿದಾಗೆ 2.5 ಎಕರೆನಲ್ಲಿ ಫುಲ್ಲು ಅಡಿಕೆ ಹಾಕಿದ್ದಾರೆ. ಇನ್ನು ಮಿಕ್ಕಿದ್ರೆಲ್ಲ ಮಲಬಾರಿಸು ಪ್ಲ್ಯಾಂಟೇಷನ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಇವರು ಒಂದು ಮೋಲ್ಡು RCC ಮಾಡಿದ್ದಾರೆ ಹೌಸು. ಅದರೊಳಗಡೆ ಈಗ ರೇಷ್ಮೆ ಮಲಬಾರಿಸ್ನ ಡೆವಲಪ್ಮೆಂಟ್ ಮಾಡ್ತಾಯಿರೋದು. ಇದರಲ್ಲಿ 20 ಮತ್ತು 60 ಈ ಥರ ಮೆಜರ್ಮೆಂಟಲ್ಲಿ ಇವರು ಬಿಲ್ಡಿಂಗ್ನ ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ನೆಕ್ಸ್ಟು ಫ್ಯೂಚರಲ್ಲಿ ಓನರ್ ಹೌಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ನೋಡಿ, ನಿಮಗೆ ಟಾಪಲ್ಲಿ ಇಲ್ಲಿ ಲೆಫ್ಟಲ್ಲಿ ಕಾಣ್ತಿದ್ದಿಲ್ಲ, ಇದು ಮಡ್ ರೋಡು. ಸೊ ಈ ರೋಡಲ್ಲಿ ಬೆಂಗಳೂರಿನವರು ತುಂಬ ಜನ ತಗೊಂಡಿದ್ದಾರೆ. ಒಂದು 10 ಜನಕ್ಕೂ ಹೆಚ್ಚಾಗಿ ತೊಗೊಂಡಿದ್ದಾರೆ. ಅವ್ರದ್ದು 2 ಎಕರೆಯಿಂದ ಹಿಡಿದು 10 ರಿಂದ 15 ಎಕರೆಯಷ್ಟು ಇದೆ ಲ್ಯಾಂಡು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೆಲ್ಲ ತೋಟಗಳು, ಅದೆಲ್ಲ ಬೆಂಗಳೂರಿನವ್ರು ತೊಗೊಂಡಿರೋದು. ನಿಮಗೆ ಇಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಮಂಜಿದೆ, ಮೋಡ ಇದೆ, ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಲ್ಲ, ಸ್ವಲ್ಪ ಡಲ್ಲಾಗಿ ಕೂಡ ಬರ್ತದೆ. ಸೊ ಇದಕ್ಕೆ ಬೋರ್ ಕೂಡ ಒಂದು ರನ್ನಿಂಗ್ ಇದೆ. ಮತ್ತು ನಿಮಗೆ ಇಲ್ಲಿಂದ ಲಾಂಗಲ್ಲಿ ಕೂಡ ಫ್ರಂಟಲ್ಲಿ ನಿಮಗೆ ಇಲ್ಲಿಯೂ ಕೂಡ ಕಾಣುತ್ತೆ. ಮತ್ತು ಇಲ್ಲಿಂದ ಜಸ್ಟು ಒಂದು 2.5 ರಿಂದ 3 ಕಿಲೋಮೀಟ್ರಲ್ಲಿ ಒಂದು ದೊಡ್ಡದಾದಂಥ ಒಂದು ಲೇಕ್ ಇದೆ. ಆ ಲೇಕ್ಗೆ KRS ವಾಟ್ರು ಡಂಪಿಂಗ್ ಆಗುತ್ತೆ. ಇದು ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಕನಕಪುರ ರಿಜಿಸ್ಟ್ರೇಷನ್ ಬರ್ತದೆ. ಸೊ ಇಲ್ಲಿಂದ ನಮಗೆ ಸ್ಟೇಟ್ ಹೈವೇ ಬಂದು 1.5 ಕಿಲೋಮೀಟರ್ ಒಳಗಡೆ ಬರ್ತದೆ. ಸೊ ಇದು ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಲ್ ಮಾಡಿ. ಮತ್ತು ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು.